ಬನ್ನಿ ಉಂಬ ತಿಂಬ. ಹಲೋ ನಮಸ್ತೆ. ಇದೇನಿದು ಉಂಬ ತಿಂಬ ವಿಚಿತ್ರವಾಗಿದೆ ಅಂದ್ಕೊಂಡಿರ್ತೀರಿ ಹೆಸರು. ಅಂದರೆ ಮುಂಚೆ ಬೇರೆ ಹೆಸರಿಟ್ಟಿದ್ದೆ, ಅದು ತುಂಬ ಬೋರಾಗಿದೆ, ಟಿಪಿಕಲ್ ಟೈಪ್ ಇದೆ, ಏನು ಚೆನ್ನಾಗಿಲ್ಲ ಅಂತ ತುಂಬ ಜನ ಫ್ರೆಂಡ್ಸ್ ಎಲ್ಲ ಹೇಳಿದರು. ಅದಕ್ಕೆ ನಾನು ಏನಾದರೂ ವಿಶೇಷವಾಗಿರೋಣ ಅಂತ ಉಂಬ ತಿಂಬ ಅಂತಿಟ್ಟೆ. ಅಂದರೆ ಬನ್ನಿ ಊಟ ಮಾಡೋಣ, ತಿನ್ನೋಣ ಅಂತ ಅರ್ಥ ನಮ್ಮ ಭಾಷೆಯಲ್ಲಿ. ಹಲೋ, ಇವತ್ತಿನ ರೆಸಿಪಿ ಅಕ್ಕಿ ರೊಟ್ಟಿ, ಆರೋಗ್ಯಕರವಾದ ಅಕ್ಕಿ ರೊಟ್ಟಿ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಈ ಥರ ಮೆಥಡಲ್ಲಿ ಮಾಡಿದರೆ ತುಂಬ ರುಚಿಯಾಗಿಯೂ ಇರುತ್ತೆ, ಆರೋಗ್ಯಕ್ಕೆ ಕೂಡ ಒಳ್ಳೆಯದು. ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ಸೊಪ್ಪು, ತರಕಾರಿ, ಜೀರಿಗೆ ಈ ಥರದ್ದೆಲ್ಲನೂ ಹಾಕಿರ್ತೀವಿ. ಮತ್ತು ಏನು ಕೆಮಿಕಲ್ಸ್ ಆ ಥರದ್ದು ಇರಲ್ಲ. ಹೊರಗಡೆಯಿಂದ ತಂದಿದ್ದನ್ನೇನು ಆ್ಯಡ್ ಮಾಡೋ ಅವಶ್ಯಕತೆ ಇಲ್ಲ. ಇನ್ನೂ ಸ್ಪೆಷಲ್ ಇಂಗ್ರೀಡಿಯೆಂಟ್ಸ್ ಕೂಡ ಬೇಡ. ಮನೆಯಲ್ಲಿ ಏನಿರುತ್ತೋ ಅದರಲ್ಲೇ ಮಾಡುವಂಥ ಐಟಮ್ಮು. ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ. ಸಾಮಗ್ರಿಗಳೇನಂತ ನೋಡ್ತಾ ಹೋಗೋಣ. ಪಾಲಕ್ 1-2 ಕಪ್ಪು ಚೆನ್ನಾಗಿ ಫ್ರೆಶ್ ಆಗಿರುವಂಥದ್ದು. ಕ್ಯಾರೆಟ್, ಗಜರಿ 1-1.5 ಕಪ್ಪು. ರುಚಿಗೆ ತಕ್ಕಷ್ಟು, ನಿಮ್ಗೆ ಜಾಸ್ತಿ ಬೇಕು ಅಂದರೆ ಜಾಸ್ತಿನೂ ಹಾಕ್ಕೋಬೋದು, ತೊಂದರೆ ಇಲ್ಲ. ಆಮೇಲೆ ಸೌತೆಕಾಯಿ, ಎಳೆ ಸೌತೆಕಾಯಿ ಈ ಥರ ನಾನು ಮಾಡಿಟ್ಕೊಂಡು ಸಣ್ಣಗೆ ಹೆಚ್ಕೊಂಡ್ರೂ ಓಕೆ. ಆಮೇಲೆ ಈರುಳ್ಳಿ 1-2 ಸಣ್ಣಗೆ, ಆದಷ್ಟು ಸಣ್ಣಗೆ ಹೆಚ್ಕೋಬೇಕು. ಹಸಿಮೆಣಸು 3, ನಾನು 3 ಕಟ್ ಮಾಡ್ಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಖಾರ ಹೆಚ್ಚಬೇಕಿದ್ರೂ ಹಾಕ್ಕೋಬೋದು, ರುಚಿಗೆ ತಕ್ಕಷ್ಟು. ಮತ್ತು ಜೀರಿಗೆ 1 ಸ್ಪೂನು, ಸ್ವಲ್ಪನೇ 1 ಚಿಟಿಕೆ ಆಗೋಷ್ಟು ಅರಿಶಿನ, ರುಚಿಗೆ ತಕ್ಕಷ್ಟು ನಿಮಗೆ ನೋಡಿಕೊಂಡು ಅಳತೆಗೆ ತಕ್ಕಷ್ಟು ಉಪ್ಪು. ಇಷ್ಟೆಲ್ಲ ಆದಮೇಲೆ 1-2 ಕಪ್ಪು ಅಷ್ಟು ನೀರನ್ನು ಬಿಸಿ ಮಾಡ್ಕೋಬೇಕು. ನಾನು ನೋಡಿ ಇಲ್ಲಿ ಪಾಲಕ್ ತೊಗೊಂಡಿದ್ದೀನಿ, ನಾನೊಂದು 2 ಕಟ್ ಪಾಲಕ್ ತೊಗೊಂಡಿದ್ದೀನಿ, ತುಂಬ ಫ್ರೆಶ್ ಆಗಿದೆ. ಆಮೇಲೆ ಈರುಳ್ಳಿ 1-2 ಸಾಕು, ಒಂದು 4 ಜನರಿಗೆ ಮಾಡಬೇಕು ಅಂತಾದರೆ. ಸೌತೆಕಾಯಿ ತೊಗೊಂಡಿದ್ದೀನಿ ಇಲ್ಲಿ. ಈ ಥರ ಸೌತೆಕಾಯಿನ ಚೆನ್ನಾಗಿ ಹೆಚ್ಕೋಬೇಕು. ಆದಷ್ಟು ನೀವೆಲ್ಲ ತರಕಾರಿನ ಎಷ್ಟು ಸಣ್ಣದಾಗಿ ಹೆಚ್ಕೋತೀರೋ ಅಷ್ಟು ಒಳ್ಳೆಯದು. ಹಸಿಮೆಣಸು 3 ತೊಗೊಂಡಿದ್ದೀನಿ. ಕ್ಯಾರೆಟು 1 ಕ್ಯಾರೆಟ್ ತೊಗೊಂಡಿದ್ದೀನಿ, ನನಗಷ್ಟು ಸಾಕು ಅನ್ನಿಸ್ತು. ಮೊದಲನೇದಾಗಿ 3 ಕಪ್ನಷ್ಟು ಅಕ್ಕಿ ಹಿಟ್ಟನ್ನು ಒಂದು ಪಾತ್ರೆಗೆ ಹಾಕ್ಕೋತಾ ಇದ್ದೀನಿ. ನೋಡಿ ಯಾವ ಥರ ಕಪ್ಪು, ಯಾವ ಅಳತೆ ಅಂತ ನಾನು ವೀಡಿಯೋದಲ್ಲಿ ತೋರಿಸಿದ್ದೀನಿ. ಆಮೇಲೆ ನಾವೆಲ್ಲ ಮಾಡ್ಕೊಂಡಿರುವಂಥ ಎಲ್ಲ ಐಟಮ್ಗಳನ್ನು ಹಿಟ್ಟಿನ ಮೇಲೆ ಹಾಕ್ಕೋಬೇಕು. ಪಾಲಕ್ಕು, ಗಜರಿ, ಸೌತೆಕಾಯಿ, ಜೀರಿಗೆ, ಅರಿಶಿನ, ಉಪ್ಪು ಎಲ್ಲನೂ ಹಾಕ್ಕೊಂಡೆ. ಈ ಥರ ಮಾಡೋದ್ರಿಂದ ಏನು ಗೊತ್ತಾ, ಒಂದು ಅಕ್ಕಿ ಹಿಟ್ಟಿನ ಬೆನಿಫಿಟ್ಟು, ಜೊತೆಗೆ ಎಲ್ಲ ತರಕಾರಿಗಳ ಬೆನಿಫಿಟ್ಟು ಕೂಡ ನಮ್ಮ ದೇಹಕ್ಕೆ ಸಿಗುತ್ತೆ. ಮತ್ತು ಪಲ್ಯ ಮಾಡಬೇಕು, ಅದು ಮಾಡಬೇಕು, ಇದು ಮಾಡಬೇಕು ಅನ್ನೋ ಟೆನ್ಷನ್ ಇಲ್ಲ. ಇದನ್ನು ಮಾಡಿ ಒಂದು ಸಣ್ಣ ಚಟ್ನಿ ಮಾಡಿಬಿಟ್ಟು ಮುಗೀತು ಕೆಲಸ. ನಮಗೂ ಈಸಿನೇ, ಆದಷ್ಟು ಈಸಿ ಮೆಥಡ್ ನೋಡ್ಕೋಬೇಕಲ್ವಾ. ಅಷ್ಟೆಲ್ಲ ಮಿಕ್ಸ್ ಮಾಡಿರೋದನ್ನೆಲ್ಲ ಹಾಕಿದ್ಮೇಲೆ ನೀರು ಕುದಿಲಿಕ್ಕೆ ಇಟ್ಕೊಂಡಿದ್ವಲ್ಲ, ಅದೊಂದು 2 ಕಪ್ ನೀರನ್ನು ಹಾಕಿ. ಅಂದರೆ ಅಕ್ಕಿ ಹಿಟ್ಟಿಗೆ ಯಾವಾಗಲೂ ತಣ್ಣಗಿನ ನೀರು ಹಾಕೋದಕ್ಕಿಂತ ಬಿಸಿ ನೀರನ್ನು ಹಾಕಿದರೆ ಅದು ಅಂಟು ಬರುತ್ತೆ, ನಾವು ಏನು ರೊಟ್ಟಿ ತಟ್ಟಲಿಕ್ಕೆ ಈಸಿ ಆಗುತ್ತೆ ಅನ್ನೋ ಉದ್ದೇಶದಿಂದ. ಆಯಿತು ನೋಡಿ, ಈ ಥರ ಕಲಸಿಟ್ಕೊಂಡಿದ್ದೀನಿ. ಈಗ ನಾನು ಬಟರ್ ಪೇಪರ್ ತೊಗೊಂಡಿದ್ದೀನಿ, ನನಗೆ ಅದು ಈಸಿ ಆಗುತ್ತೆ ಅಂತ. ಅದ್ರ ಮೇಲೆ ಸ್ವಲ್ಪ ಎಣ್ಣೆ ಸವರ್ಕೊಂಡು ಆ ಹಿಟ್ಟಿನ ಮುದ್ದೆ ಮಾಡ್ಕೊಳ್ಳಿ ಅಂತ ತಕ್ಕ ಮಟ್ಟಿಗೆ. ಸಾಧಾರಣ ದೊಡ್ಡ ನಿಮ್ಗೆ ಯಾವ ಥರ ಸೈಜ್ ಬೇಕೋ ಆ ಥರ ಅದ್ರ ಮೇಲೆ ತಟ್ಟಿ ಈ ಥರ ಪ್ರೆಸ್ ಮಾಡಿದರೆ ಆಯಿತು ಅಷ್ಟೇ. ಹೆಚ್ಚೇನು ಕಷ್ಟಪಟ್ಟು ಲಟ್ಟಿಸ್ಬೇಕು ಅಥವಾ ಜೋರಾಗಿ ತಟ್ಟಬೇಕು ಅನ್ನೋದೇನು ಕಷ್ಟ ಇಲ್ಲ, ನಾರ್ಮಲಾಗಿ ಮಾಡಬೇಕು. ನೋಡಿ ಈ ಥರ ರೊಟ್ಟಿ ರೆಡಿಯಾಗಿದೆ. ನಾನು ಇದನ್ನು ತವ ಮೇಲೆ ಹಾಕ್ತಾಯಿದ್ದೀನಿ. ಹಾಕಿದ ಸ್ವಲ್ಪ ಉಲ್ಟಾ ಹಾಕಿ ಅದ್ರ ಮೇಲೆ ಸ್ವಲ್ಪ ಪ್ರೆಸ್ ಮಾಡಿ ಹೀಗೆ ಬಟರ್ ಪೇಪರನ್ನು ಅಂತ ಎಳೆದ್ರೆ ಆಯ್ತು ಅಷ್ಟೆ. ಸೊ ಸಿಂಪಲ್. ಬಟರ್ ಪೇಪರ್ ಎಳೆದ್ಮೇಲೆ ನೋಡಿ ಈ ಥರ ರೆಡಿ ಆಗುತ್ತೆ ಅಕ್ಕಿ ರೊಟ್ಟಿ. ಆಮೇಲೆ ಒಂದು ಸ್ವಲ್ಪ ಅದ್ರ ಮೇಲೆ ಎಣ್ಣೆ ಬಿಟ್ಕೊಂಡು 1-2 ಚಮಚ ಎಣ್ಣೆ ಬಿಟ್ಕೊಂಡು, ಎಣ್ಣೆ ಬದಲಿಗೆ ತುಪ್ಪನೂ ಬಿಡ್ಬೋದು, ರುಚಿ ಹೆಚ್ಚಾಗುತ್ತೆ. ಆಮೇಲೆ ಅದನ್ನು ಉಲ್ಟಾ 2-3 ಸಲ ಉಲ್ಟಾ ಪಲ್ಟಾ ಹಾಕಿ ಚೆನ್ನಾಗಿ ಬೇಯಿಸಬೇಕು. ಅದು ಮಾತ್ರ ಕರೆಕ್ಟಾಗಿ ಬೇಯಿಸಬೇಕು, ಹಸಿ ಇದ್ದರೆ ಚೆನ್ನಾಗಿರೋದಿಲ್ಲ. ನೋಡಿ ಈ ಥರ ಅಕ್ಕಿ ರೊಟ್ಟಿ ರೆಡಿಯಾಗಿದೆ. ಇದನ್ನು ಒಂದು ಖಾರ ಚಟ್ನಿ ಜೊತೆ, ಸಿಂಪಲಾಗಿರೋ ಚಟ್ನಿ, ಕಾಯಿ, ಹಸಿಮೆಣಸು ಹಾಕೊಂಡು ಚಟ್ನಿ ಮಾಡಿ ಅದ್ರ ಜೊತೆ ಸರ್ವ್ ಮಾಡಿ. ಇಲ್ಲಿ ತನಕ ನಮ್ಮ ಉಂಬ ಚಾನಲ್ ವಿಡಿಯೋ ನೋಡಿದ್ದಕ್ಕೆ ನಿಮಗೆಲ್ಲರಿಗೂ ತುಂಬ ಧನ್ಯವಾದಗಳು. ನನ್ನ ಈ ಥರ ರೆಸಿಪೀಸ್ಗಳು ನಿಮಗೂ ನಿಮ್ಮ ಡೇ ಟು ಡೇ ಲೈಫಲ್ಲಿ ಉಪಯೋಗ ಬರುತ್ತೆ ಅಂದ್ಕೋತೀನಿ. ಇಷ್ಟ ಆದರೆ ಎಲ್ಲರಿಗೂ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೊಂದು ವಿಡಿಯೋದ ಜೊತೆ ಬರ್ತೀನಿ. ಟಾಟಾ.